ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದರ ಸೇವನೆಯಿಂದಾಗಿ ದೇಹದಲ್ಲಿ ಕಿಣ್ವಗಳು ಮತ್ತು ಹಾರ್ಮೋನ್ಗಳ ಉತ್ಪಾದನೆಗೆ ತುಂಬ ಪ್ರಯೋಜನಕಾರಿಯಾಗಿದೆ? ಆಪ್ಷನ್ಸ್: ಎ ಸೀಗಡಿ, ಬಿ ಅಣಬೆ, ಸಿ ಮಾಂಸ, ಡಿ ಮೊಳಕೆ ಕಾಳು. ಸರಿಯಾದ ಉತ್ತರ ಆಪ್ಷನ್ ಡಿ ಮೊಳಕೆ ಕಾಳು. ಹೆಸರುಕಾಳು ಮೊಳಕೆ ಕಾಳು ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದೆ. ಇದು ಅತ್ಯುತ್ತಮ ಸಸ್ಯಾಹಾರಿ ಪ್ರೋಟೀನ್ ಆಯ್ಕೆಯಾಗಿದೆ. ದೇಹದಲ್ಲಿನ ಪ್ರೋಟೀನ್ ಕೊರತೆಯನ್ನು ಪೂರೈಸುವುದರ ಜೊತೆಗೆ ಹೆಸರುಕಾಳು ಸೇವನೆಯು ದೇಹದಲ್ಲಿ ಕಿಣ್ವಗಳು ಮತ್ತು ಹಾರ್ಮೋನ್ಗಳ ಉತ್ಪಾದನೆಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಇದರ ನಿಯಮಿತ ಸೇವನೆಯು ದೇಹದ ವಯಸ್ಸಾದ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಹೆಸರುಕಾಳು ಮೊಳಕೆ ಕಾಳುಗಳಲ್ಲಿ ತಾಮ್ರವು ಹೇರಳವಾಗಿ ಕಂಡುಬರುತ್ತದೆ. ಇದು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ. ಇದಲ್ಲದೆ ಇದು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಪ್ರಮಾಣವನ್ನು ಪೂರೈಸುತ್ತದೆ. ಇದರ ಸೇವನೆಯು ನಮ್ಮ ಮೆದುಳಿಗೆ ಆಮ್ಲಜನಕವನ್ನು ಯಾವುದೇ ಅಡೆತಡೆ ಇಲ್ಲದೆ ಸರಿಯಾಗಿ ಒದಗಿಸಲು ಮಾಡುತ್ತದೆ. ಎರಡನೇ ಪ್ರಶ್ನೆ, ವಿಪರೀತವಾದ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಶುಂಠಿ, ಬಿ ಸೋಂಪು, ಸಿ ಈನೋ, ಡಿ ಅಜ್ವೈನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಶುಂಠಿ ಮತ್ತು ಸೋಂಪು ಎರಡು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಶುಂಠಿಯಲ್ಲಿರುವ ಸಂಯುಕ್ತಗಳು ನಾವು ಸೇವಿಸಿದ ಆಹಾರವನ್ನು ತ್ವರಿತವಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದಲ್ಲದೆ ಗ್ಯಾಸ್ಟ್ರಿಕ್, ಹೊಟ್ಟೆಹುಬ್ಬರ ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಇನ್ನು ಸೋಂಪು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ಇದು ಗ್ಯಾಸ್, ಅಜೀರ್ಣ ಮತ್ತು ಉಬ್ಬುವಿಕೆಯನ್ನು ಕಡಿಮೆ ಮಾಡುತ್ತದೆ. ಶುಂಠಿ, ಸೋಂಪು ಸೇರಿಸಿ ಮಾಡಿದ ಚಹಾ ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು. ಇದು ಮತ್ತೆ ಅನಿಲ ರಚನೆಯನ್ನು ತಡೆಯುತ್ತದೆ. ಶುಂಠಿಯು ಜೀರ್ಣಕಾರಿ ರಸದ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಸೋಂಪು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಇದರಿಂದ ಹೊಟ್ಟೆ ತುಂಬ ಹಗುರವಾದ ಮತ್ತು ಆರಾಮದಾಯಕ ಭಾವನೆಯನ್ನು ನೀಡುತ್ತದೆ. ಈ ಟೀ ಕುಡಿಯುವುದರಿಂದ ಅಸಿಡಿಟಿ ಅಥವಾ ಎದೆಯುರಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಮುಕ್ತಿ ಸಿಗುತ್ತದೆ. ತಿಂದ ನಂತರ ಈ ಚಹಾ ಕುಡಿಯುವುದು ಹಸಿವಿನ ಕೊರತೆಯಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ನಿಯಮಿತವಾಗಿ ಈ ಆರೋಗ್ಯ ಪಾನೀಯವನ್ನು ಕುಡಿಯುವುದರಿಂದ ಹೊಟ್ಟೆ ಸ್ವಚ್ಛವಾಗುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಊಟದ ನಂತರ ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಸ್ವಲ್ಪ ಅಸ್ವಸ್ಥತೆ ಕಂಡುಬಂದಾಗ ಈ ಚಹಾವನ್ನು ಕುಡಿಯುವುದು ನಿಮಗೆ ಉತ್ತಮ ಪರಿಹಾರವಾಗಿದೆ. ಮೂರನೇ ಪ್ರಶ್ನೆ, ಸಂಕ್ರಾಂತಿ ಹಬ್ಬದಂದು 12 ವರ್ಷದ ಒಳಗಿನ ಮಕ್ಕಳನ್ನು ಕೂರಿಸಿ ಫಲ ಎರೆಯುವುದರ ಕಾರಣವೇನು? ಆಪ್ಷನ್ಸ್: ಎ ಆರೋಗ್ಯ ಅಭಿವೃದ್ಧಿ, ಬಿ ಏಳಿಗೆ, ಸಿ ಹಠ ಮಾಡುವುದಿಲ್ಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಿಮ್ಮ ಮಕ್ಕಳ ಆರೋಗ್ಯ ಅಭಿವೃದ್ಧಿಗಾಗಿ, ತುಂಟಾಟ, ಚೇಷ್ಟೆ, ಹಠ ಮಾಡುವುದಕ್ಕೆ, ಮಕ್ಕಳ ಯಶಸ್ಸಿಗಾಗಿ, ಏಳಿಗೆಗಾಗಿ ಸಂಕ್ರಾಂತಿ ಹಬ್ಬದಂದು ಮಕ್ಕಳನ್ನು ಕೂರಿಸಿ ಫಲ ಎರೆಯುವ ವಾಡಿಕೆ ಹಿಂದಿನಿಂದಲೂ ಬಂದಿದೆ. ಒಂದು ಚೊಂಬಿನೊಳಗೆ ಕಬ್ಬಿನ ಚೂರುಗಳನ್ನು, ಎಳ್ಳು, ಬೆಲ್ಲ, ಸಕ್ಕರೆ, ಹಚ್ಚು, ನಾಣ್ಯಗಳು, ಎಲಾಚಿ ಹಣ್ಣನ್ನು ತುಂಬಿ ಮಕ್ಕಳ ನೆತ್ತಿಯ ಮೇಲೆ 3 ಬಾರಿ ಸುರಿದು ಆರತಿ ಮಾಡಬೇಕು. ಪುಷ್ಯ ಮಾಸದಲ್ಲಿ ಚಳಿಯ ತೀವ್ರತೆ ಹೆಚ್ಚಾಗಿರುವುದರಿಂದ ಇವುಗಳನ್ನು ಮಕ್ಕಳ ನೆತ್ತಿಯ ಮೇಲೆ ಸುರಿಯುವುದರಿಂದ ಮೆದುಳಿನ ನರಗಳು ಇದರಲ್ಲಿರುವ ಉಷ್ಣಾಂಶತೆಯನ್ನು ಹೀರಿಕೊಳ್ಳುತ್ತವೆ. ನಾಲ್ಕನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸಾಸಿವೆ ಉತ್ಪಾದಕ ದೇಶ ಯಾವುದು? ಆಪ್ಷನ್ಸ್: ಎ ಕೆನಡಾ, ಬಿ ಮಲೇಷ್ಯಾ, ಸಿ ನೇಪಾಳ, ಡಿ US. ಸರಿಯಾದ ಉತ್ತರ ಆಪ್ಷನ್ ಸಿ ನೇಪಾಳ. ನೇಪಾಳವು ಸಾಸಿವೆ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿದೆ. ಜಾಗತಿಕ ಉತ್ಪಾದನೆಯ 26.98% ಕೊಡುಗೆ ನೀಡುತ್ತದೆ. ದೇಶವು ಪ್ರಭಾವಶಾಲಿ 230 ಮಿಲಿಯನ್ ಟನ್ಗಳಷ್ಟು ಉತ್ಪಾದಿಸುತ್ತದೆ. ಸಾಸಿವೆ ಕೃಷಿ ನೇಪಾಳದಲ್ಲಿ ಪ್ರಮುಖ ಕೃಷಿ ಚಟುವಟಿಕೆಯಾಗಿದೆ. ಇನ್ನು ವಿಶ್ವದ ಅಗ್ರ 5 ಸಾಸಿವೆ ಉತ್ಪಾದಿಸುವ ದೇಶಗಳ ಪಟ್ಟಿಯಲ್ಲಿ ನೇಪಾಳ ಮೊದಲನೇ ಸ್ಥಾನದಲ್ಲಿದ್ದರೆ ರಷ್ಯಾ, ಕೆನಡಾ, ಮಲೇಷ್ಯಾ, ಯುನೈಟೆಡ್ ಸ್ಟೇಟ್ಸ್ ನಂತರದ ಸ್ಥಾನಗಳನ್ನು ಪಡೆದುಕೊಂಡಿವೆ. ಐದನೇ ಪ್ರಶ್ನೆ, ವೆಸ್ಟರ್ನ್ ಟಾಯ್ಲೆಟ್ ಬಳಕೆಯು ದೇಹದಲ್ಲಿ ಯಾವ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ಮೂತ್ರದ ಸೋಂಕು, ಸಿ ಪೈಲ್ಸ್, ಡಿ ಫಿಶರ್. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಯೋಗಾಸನದಲ್ಲಿ ಬರುವ ಮಲಾಸನ ಅಥವಾ ಗಾರ್ಲ್ಯಾಂಡ್ ಪೋಸ್, ಈ ಭಂಗಿಯಲ್ಲಿ ಕುಳಿತುಕೊಳ್ಳುವುದರಿಂದ ಕರುಳು ಸುಲಭವಾಗಿ ಸ್ವಚ್ಛವಾಗುತ್ತದೆ. ಅಂದರೆ ಇಂಡಿಯನ್ ಟಾಯ್ಲೆಟ್ನಲ್ಲಿ ಕುಳಿತುಕೊಳ್ಳುವ ಭಂಗಿಯು ಸ್ಕ್ವಾಟ್ ಅಥವಾ ಮಲಾಸನವಾಗಿದೆ.
ಆದರೆ ವೆಸ್ಟರ್ನ್ ಟಾಯ್ಲೆಟ್ ಬಳಕೆಯು ದೇಹದಲ್ಲಿ ಕರುಳನ್ನು ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸುವುದಿಲ್ಲ. ಇದರಿಂದ ಕ್ರಮೇಣ ಮಲಬದ್ಧತೆಯ ಸಮಸ್ಯೆಯು ಉಂಟಾಗುತ್ತದೆ. ವೆಸ್ಟರ್ನ್ ಪಬ್ಲಿಕ್ ಟಾಯ್ಲೆಟ್ ಬಳಸುವುದರಿಂದ ಕೆಲವೊಮ್ಮೆ ಸೋಂಕಿಗೆ ಕಾರಣವಾಗಬಹುದು, ಏಕೆಂದರೆ ನಮ್ಮ ಚರ್ಮವು ಟಾಯ್ಲೆಟ್ ಸೀಟ್ನೊಂದಿಗೆ ನೇರ ಸಂಪರ್ಕಕ್ಕೆ ಬರುತ್ತದೆ. ಈ ಆಸನದ ಮೇಲೆ ಅನೇಕ ಸೂಕ್ಷ್ಮ ಜೀವಿಗಳು ಇರುತ್ತವೆ. ಹಾಗಾಗಿ ಟಿಶ್ಯೂ ಪೇಪರ್ ಬಳಸುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರುವುದು ಉತ್ತಮ. ವೆಸ್ಟರ್ನ್ ಟಾಯ್ಲೆಟ್ ಅನ್ನು ದೀರ್ಘಕಾಲ ಬಳಸುವುದರಿಂದ ಮಲಬದ್ಧತೆ ಉಂಟಾಗುತ್ತದೆ. ಇದರಿಂದಾಗಿ ಪೈಲ್ಸ್ ಬರುವ ಅಪಾಯವಿದೆ. ಹೊಟ್ಟೆಯನ್ನು ಸ್ವಚ್ಛಗೊಳಿಸಲು ಗುದನಾಳದ ಮೇಲೆ ಒತ್ತಡವನ್ನು ಉಂಟು ಮಾಡುವುದರಿಂದ ಊತ ಬರುತ್ತದೆ. ಇದರಿಂದ ಪೈಲ್ಸ್ ಬರುವ ಭೀತಿ ಎದುರಾಗುತ್ತದೆ. ಇನ್ನು ಊದಿಕೊಂಡ ಗುದನಾಳದ ಮೇಲೆ ಜೆಟ್ನಿಂದ ನೀರಿನ ಒತ್ತಡ ಬಿದ್ದಾಗ ಗುದನಾಳದ ಅಂಗಾಂಶಗಳು ಸಿಡಿಯುತ್ತವೆ. ಇದರಿಂದ ಪೈಲ್ಸ್ ಜೊತೆಗೆ ಫಿಷರ್ ಸಮಸ್ಯೆಯೂ ಕೂಡ ಉಂಟಾಗುತ್ತದೆ. 6ನೇ ಪ್ರಶ್ನೆ, ಯಾವ ದೇಶದಲ್ಲಿ ಸತ್ತ ಹೆಣಗಳನ್ನು ಪರ್ವತದ ಗೋಡೆಗಳ ಮೇಲೆ ನೇತಾಕಲಾಗುತ್ತದೆ? ಆಪ್ಷನ್ಸ್: ಎ ನಮೀಬಿಯಾ, ಬಿ ಭೂತಾನ್, ಸಿ ಇಂಡೋನೇಷ್ಯಾ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ದಕ್ಷಿಣ ಚೀನಾದ ಪ್ರಾಚೀನ ಬೋ ಮತ್ತು ಗುಯಿ ಜನರು ತಮ್ಮ ಸಮಾಜದಲ್ಲಿ ಸತ್ತವರನ್ನು ಹೂಳುತ್ತಿರಲಿಲ್ಲ. ಬದಲಿಗೆ ಈ ಜನರು ಸತ್ತ ಸಂಬಂಧಿಕರನ್ನು ಶವಪೆಟ್ಟಿಗೆಯಲ್ಲಿ ಇರಿಸಿ ಮತ್ತು ಎತ್ತರದ ಬೆಟ್ಟಗಳಲ್ಲಿ ನೇತು ಹಾಕುತ್ತಿದ್ದರು. ಹೀಗಾಗಿ ಸತ್ತವರನ್ನು ಶವಪೆಟ್ಟಿಗೆಯಲ್ಲಿ ಇರಿಸುವ ಮೂಲಕ ನೇಣು ಹಾಕುವ ಸಂಪ್ರದಾಯವನ್ನು ಚೀನಾದ ಬೋ ಮತ್ತು ಗುಯಿ ಜನರಲ್ಲಿ ಮಾತ್ರವಲ್ಲದೆ ಫಿಲಿಪೈನ್ಸ್ ಮತ್ತು ಇಂಡೋನೇಷ್ಯಾದಂತಹ ಏಷ್ಯಾದ ಹಲವಾರು ದೇಶಗಳಲ್ಲಿ ಅಲ್ಪಸಂಖ್ಯಾತ ಗುಂಪುಗಳು ಆಚರಿಸುತ್ತವೆ. ಆದರೆ ಈ ರೀತಿ ಶವಪೆಟ್ಟಿಗೆಯನ್ನು ಪರ್ವತಗಳ ಬಳಿ ನೇತು ಹಾಕುವುದರಿಂದ ಸತ್ತವರಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತದೆ ಎಂದು ಬೋ ಜನರು ನಂಬಿದ್ದರು. ಈ ರೀತಿಯಾಗಿ ಪರ್ವತಗಳ ಮೇಲೆ ಕ್ಯಾಸ್ಕೆಟ್ ಅನ್ನು ನೇತು ಹಾಕುವುದರಿಂದ ಅನೇಕ ಪ್ರಾಯೋಗಿಕ ಪ್ರಯೋಜನಗಳಿವೆ. ಅದರಲ್ಲಿ ಒಂದು, ಹೀಗೆ ನೇತು ಹಾಕುವುದರಿಂದ ಶವವನ್ನು ತಿನ್ನುವ ಪ್ರಾಣಿಗಳು ಶವಪೆಟ್ಟಿಗೆಯನ್ನು ದೂರವಿಡುತ್ತವೆ ಮತ್ತು ಕೀಟಗಳು ಸುಲಭವಾಗಿ ಅಲ್ಲಿಗೆ ಬರುವುದಿಲ್ಲ. ಅಷ್ಟೇ ಅಲ್ಲ, ಅವು ವ್ಯರ್ಥವಾಗುವ ಸಾಧ್ಯತೆಯೂ ಕಡಿಮೆ. ಇದಲ್ಲದೆ ಪ್ರತ್ಯೇಕ ಸ್ಮಶಾನದ ವ್ಯವಸ್ಥೆ ಅಗತ್ಯವಿಲ್ಲದ ಕಾರಣ ಜಮೀನು ಕೃಷಿಗೆ ಲಭ್ಯವಿದೆ. ಅಚ್ಚರಿಯ ಸಂಗತಿ ಎಂದರೆ ಇಂದಿಗೂ ಚೀನಾದ ಮಧ್ಯ ಮತ್ತು ದಕ್ಷಿಣ ಪ್ರಾಂತ್ಯಗಳಲ್ಲಿ ಹಲವೆಡೆ ಇಂತಹ ನೇತಾಡುವ ಶವಪೆಟ್ಟಿಗೆಗಳನ್ನು ಕಾಣಬಹುದು. ಇದು ಹಿಮಾಲಯದಲ್ಲಿ ಹುಟ್ಟಿ ಚೀನಾದ ಪೂರ್ವ ಕರಾವಳಿಯ ಕಡೆಗೆ ಹರಿಯುವ ಯಾಂಗ್ವಿ ನದಿಯ ದೂರದ ಕಣಿವೆಗಳಲ್ಲಿ ಕಂಡುಬರುತ್ತದೆ. ಯಾವ ಸಮಸ್ಯೆ ಇರುವವರು ತಪ್ಪದೆ ಮೀನನ್ನು ತಿನ್ನಬೇಕು ಎನ್ನುತ್ತಾರೆ? ಆಪ್ಷನ್ಸ್: ಎ ಶುಗರ್, ಬಿ ಬಿಪಿ, ಸಿ ಕಿಡ್ನಿ ಸ್ಟೋನ್, ಡಿ ಥೈರಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಥೈರಾಯ್ಡ್. ಇತ್ತೀಚಿನ ದಿನಗಳಲ್ಲಿ ಅನೇಕ ಮಂದಿಯನ್ನು ಥೈರಾಯ್ಡ್ ಸಮಸ್ಯೆ ಕಾಡುತ್ತಿದೆ. ಅದರಲ್ಲೂ ಹೆಚ್ಚಾಗಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಕಂಡುಬರುತ್ತದೆ. ಮಾಂಸಾಹಾರಿ ಆಹಾರವನ್ನು ಸೇವಿಸುವ ಜನರಿಗೆ, ಅಂದರೆ ಕೋಳಿ ಮಾಂಸ, ಮೀನು, ಸಮುದ್ರ ಆಹಾರ ಮತ್ತು ಬೆಳ್ಳುಳ್ಳಿಯಂತಹ ಆಹಾರದಲ್ಲಿ ಸತುವಿನ ಅಂಶವಿದ್ದು, ಈ ಆಹಾರಗಳಲ್ಲಿ ಸತು ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳು ಕಂಡುಬರುತ್ತವೆ. ಇದು ಥೈರಾಯ್ಡ್ ಅನ್ನು ನಿಯಂತ್ರಣದಲ್ಲಿಡುತ್ತದೆ. ಇನ್ನು ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಅಯೋಡಿನ್ ಅಗತ್ಯ ಪೋಷಕಾಂಶವಾಗಿದ್ದು, ಥೈರಾಯ್ಡ್ ಆರೋಗ್ಯದಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಅಯೋಡಿನ್ ಸೇವಿಸುತ್ತಿದ್ದೀರಾ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಒಳ್ಳೆಯದು. ಅಯೋಡೀಕರಿಸಿದ ಉಪ್ಪು ಮತ್ತು ಡೈರಿ ಉತ್ಪನ್ನಗಳನ್ನು ಬಳಸಿ. ಆದರೆ ನೀವು ಹೈಪರ್ ಥೈರಾಯ್ಡಿಸಂನಿಂದ ಬಳಲುತ್ತಿದ್ದರೆ ಹೆಚ್ಚು ಅಯೋಡಿನ್ ಅನ್ನು ತೆಗೆದುಕೊಳ್ಳಬೇಡಿ. ಜಂಕ್ ಫುಡ್, ಸಂಸ್ಕರಿಸಿದ ಆಹಾರ, ಕೊಬ್ಬು ತುಂಬಿದ ಆಹಾರಗಳನ್ನು ಸೇವಿಸಬಾರದು. ಥೈರಾಯ್ಡ್ ಸಮಸ್ಯೆ ಇರುವವರು ಸೋಯಾಬೀನ್, ಸೋಯಾ ಸಾಸ್ಗಳಂತಹ ಆಹಾರವನ್ನು ಕಡಿಮೆ ಮಾಡುವುದು ಉತ್ತಮ. ಇನ್ನು ಹೂಕೋಸು, ಎಲೆಕೋಸು ಅನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಇದರೊಟ್ಟಿಗೆ ನಿಯಮಿತ ದೈಹಿಕ ಚಟುವಟಿಕೆ, ವ್ಯಾಯಾಮ, ಸ್ವಿಮ್ಮಿಂಗ್, ಯೋಗ ಮತ್ತು ಮಾರ್ನಿಂಗ್ ವಾಕಿಂಗ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ನಿಯಮಿತ ವ್ಯಾಯಾಮ ಬಹಳ ಮುಖ್ಯವಾಗಿರುತ್ತದೆ. ಅಘೋರಿಗಳು ಸತ್ತ ನಂತರ ಅವರ ದೇಹವನ್ನು ಏನು ಮಾಡಲಾಗುತ್ತದೆ? ಆಪ್ಷನ್ಸ್: ಎ ದಹನ, ಬಿ ಆಹಾರ, ಸಿ ನದಿ ಪಾಲು, ಡಿ ಆಧ್ಯಾತ್ಮಿಕ ಅಭ್ಯಾಸ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಅಘೋರಿ ಸಂಪ್ರದಾಯದ ಪ್ರಕಾರ ಅಘೋರಿ ತಪಸ್ವಿಯೊಬ್ಬರು ಸತ್ತ ನಂತರ ಅವರ ದೇಹವನ್ನು ದಹನ ಮಾಡುವುದಿಲ್ಲ. ಅಘೋರಿಗಳು ಸತ್ತಾಗ ದೇಹವನ್ನು ತಲೆ ಕೆಳಗಾಗಿ ಇಡಲಾಗುತ್ತದೆ. ತಲೆಯನ್ನು ಕೆಳಕ್ಕೆ ಮತ್ತು ಪಾದಗಳನ್ನು ಮೇಲಕ್ಕೆ ಇಡಲಾಗುತ್ತದೆ. ಇದರ ನಂತರ ದೇಹವನ್ನು ಸುಮಾರು 40 ದಿನಗಳವರೆಗೆ ಬಿಡಲಾಗುತ್ತದೆ. ಇದರಿಂದಾಗಿ ಕೀಟಗಳು ಅದರ ಮೇಲೆ ಮುತ್ತಿಕೊಳ್ಳುತ್ತವೆ. ಈ ಅವಧಿ ಮುಗಿದ ನಂತರ ದೇಹವನ್ನು ಮರಳಿ ಪಡೆಯಲಾಗುತ್ತದೆ ಮತ್ತು ಅದರ ಅರ್ಧ ಭಾಗವನ್ನು ಗಂಗಾ ನದಿಯಲ್ಲಿ ಮುಳುಗಿಸಲಾಗುತ್ತದೆ. ತಲೆಯನ್ನು ಸಂರಕ್ಷಿಸಿ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಬಳಸಲಾಗುತ್ತದೆ. ಭಾರತ ರತ್ನ ಪದಕವನ್ನು ಯಾವುದರಿಂದ ತಯಾರಿಸಲಾಗುತ್ತದೆ ಮತ್ತು ಇದು ಯಾವುದನ್ನು ಹೋಲುತ್ತದೆ? ಆಪ್ಷನ್ಸ್: ಎ ಬೆಳ್ಳಿ, ಬಿ ನವಿಲುಗರಿ, ಸಿ ತಾಮ್ರ, ಡಿ ಅರಳಿ ಎಲೆ.
ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಭಾರತ ರತ್ನ ಪದಕವು ಪೀಪಲ್ ಎಲೆ ಅಥವಾ ಅರಳಿ ಎಲೆಯನ್ನು ಹೋಲುತ್ತದೆ ಮತ್ತು ಶುದ್ಧ ತಾಮ್ರದಿಂದ ಮಾಡಲ್ಪಟ್ಟಿದೆ. ಇದರ ಉದ್ದ 5.8 ಸೆಂಟಿಮೀಟರ್, ಅಗಲ 4.7 ಸೆಂಟಿಮೀಟರ್, ದಪ್ಪ 3.1 ಸೆಂಟಿಮೀಟರ್. ಈ ಎಲೆಯ ಮೇಲೆ ಪ್ಲಾಟಿನಂನಿಂದ ಮಾಡಿದ ಹೊಳೆಯುವ ಸೂರ್ಯನನ್ನು ಚಿತ್ರಿಸಲಾಗುತ್ತದೆ. ಪೀಪಲ್ ಎಲೆಯ ಅಂಚು ಕೂಡ ಪ್ಲಾಟಿನಂನಿಂದ ಮಾಡಲ್ಪಟ್ಟಿರುತ್ತದೆ. ಭಾರತ ರತ್ನದ ಎರಡನೇ ಭಾಗದ ಕೆಳಭಾಗದಲ್ಲಿ ಹಿಂದಿಯಲ್ಲಿ ಭಾರತ ರತ್ನ ಎಂದು ಬರೆಯಲಾಗಿದೆ. ಹಿಂಭಾಗದಲ್ಲಿ ಅಶೋಕ ಸ್ತಂಭದ ಕೆಳಗೆ ಸತ್ಯಮೇವ ಜಯತೆ ಎಂದು ಕೂಡ ಕೆತ್ತಲಾಗಿರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.